ಕೆಲಸ 6 ತಿಂಗಳಿಗೂ ಒಂದಿನ ದೊಡ್ಡಿ, 6 ತಿಂಗಳು ಮಂಡ್ಯ, 6 ತಿಂಗಳು ಮದ್ದೂರು ಅಂತ ವರ್ಗ ಮಾಡ್ತಾ ಇದ್ರ ನಾನು ಹೆಂಗ್ರಿ ಕೆಲಸ ಮಾಡೋದು? ನಾನು ಒಂದ್ ಕಡೆ, ನನ್ನ ಹೆಂಡತಿ ಒಂದ್ ಕಡೆ, ಯಾರಿಗ್ರಿ ಹೇಳು ಮೈನ ಹಾಳಾದ ಹಣೆ ಬರಹನ? ಹೆಣ್ಮಕ್ಳು ಓಡಾಡೋ ದಾರಿಲಿ ನಿಂದ ಇಷ್ಟು ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ನಾವು ಎತ್ತಗೆ ಅಂತ ಓಡಾಡ್ಬೇಕು ಅಂತ ಸರಿಯಾಗಿ ತಿವಿತಲ್ಲಪ್ಪ. ರೀ ಮೇಡಮ್, ದೇವಿಪುರದಿಂದ KM ದೊಡ್ಡಿವರೆಗೂ ನಾನು ಹಿಡ್ಕ ಬಂದ್ರು ನಂದ ನಿಮ್ಮಂಗ ಯಾರೂ ತಿಳಿಸ್ಕೊಂಡಿಲ್ಲ ಕಣ್ರಿ. ನೀವೇ ಎದ್ವಾ ತದ್ವಾ ತಿಳಿಸ್ಕೊಬಿಟ್ಟು ಈಗ ಎದ್ವಾ ತದ್ವಾ ಮಾತಾಡ್ತಾ ಇದ್ದೀರಲ್ಲ, ಇದು ನಿಮ್ಗೆ ಸರಿ ಅಂತ ಅನ್ಸುತ್ತಾ? ಏನೋ ನಂದು ವಸ್ತು ಅಂದೆ. ಏನು ಚಾಪೆ ತಡ್ಕೊಳ್ತು. ಇನ್ನೇನಾದ್ರೂ ಹಳೇದಾಗಿದ್ರ ನೀವು ತಿವುದ್ರಿ ಉಸ್ಕ, ನಂದು ಏನಾಗುದು ಮುರಿದೋಗುದು ಕಣ್ರೆ. ಸರಿ ಓಲಿ ಬುಡಿ, ಹೆಂಗಿರು ತಿವಿದಾಗ ತಿಮ್ದ್ ಬಿಟ್ಟಿದಿರಿ. ನಾನು ಹೊಸ ಚಾಪೆ ನಿಮ್ಮಿನಿಂದಲೇ ಓಪನ್ ಆಗಿ ಹಾಸ್ತೀನಿ. ಬನ್ನಿ ಇಬ್ರು ಇಲ್ಲೇ ಕೂತ್ಕೊಂಡು ನಿಂತ್ಕೊಂಡು ಸಾವ್ರ್ಕಂದು ಮಲಿಕಂದು ಮಾತಾಡು. ನಾನು ಕೂತ್ಕೊಂಡು ಮಾತಾಡೋದು ನೋಡಿದೀನಿ, ನಿಂತ್ಕೊಂಡು ಮಾತಾಡೋದನ್ನು ನೋಡಿದೀನಿ. ಅದೇ ಹೋಗ್ಲ ನಿಂದು ಹೊಸ ತರ ಮಲಿಕ ಮಾತಾಡೋದು? ಎಲ್ಲರೂ ಓಡಾಡೋ ದಾರಿಲಿ ಯಾರಾದ್ರೂ ಕುಂತು ನಿಂತು ಮಾತಾಡ್ತಾರೆ ಅನ್ಕೊಂಡಿದ್ಯಾ? ಅದು ಸರಿ. ನೀನು ಸರಿ ಮಡ್ಚಕ್ಕೆ ಇಷ್ಟು ಉದ್ದ ಮಾಡ್ತಾ ಇರ್ಲಿ, ಆಯ್ತು. ಬೇಕಲ್ವ ದೊಡ್ಡದು ಚಾಪ? ಅದೋ ಆ ಮನೆ ಹಿಂದ್ಗಡೆ ನೋಡ್ರಿ, ಅಲ್ಲಿ 2 ಮರ ಕಾಣಿಸ್ತಾವ. ಇಲ್ಲಿ ನಿಮ್ಗೆ ನಾಚಿಕೆ ಆದ್ರ ಆ 2 ಮರ ಸಂದಿಲಿ ಒಂದು ಉತ್ತಮವಾದ ಪಾರ್ಕ್ ಇತ್ತಂತೆ. ಆ ಪಾರ್ಕ್ ಅಂತ ಆಸ್ತೀನಿ, ಬನ್ರಿ ಇಬ್ರು ಕೂತ್ಕೊಂಡು ನಿಂತ್ಕೊಂಡು ಮಾತಾಡುಮ. ಒಟ್ಟು ಮಾತಾಡೋದಂತೂ ಪಕ್ಕ. ಜಾಗ ಹುಡುಕ್ತಾ ಇದೀಯಾ? ಜಾಸ್ತಿ ಅವಕಾಶ ಬರೋ ಮುಂದಕ್ಕೆ ಅದೇ. ಆಮೇಲೆ ಎಲ್ಲಾರ ಹತ್ರ ಮಾತಾಡ್ದಂಗೆ ಈ ಲಲ್ಲು ಹತ್ರ ಏನಾದ್ರೂ ಮಾತಾಡ್ದೆ ಅಂತ ಇಟ್ಕೋ, ಮಗನೇ ಕಿತ್ತು ಕೈ ಕೊಟ್ಟು ಕಳಿಸ್ಬಿಡ್ತೀನಿ. ಹುಷಾರ್. ನಿನ್ ಚಾಪೆನ ಹೆಂಗ ನೋಡು. ರೀ ಲಲ್ಲು ಮೇಡಮ್, ನೀವಾ? ಕೊನೆಗೂ ಮಾಡ್ತಿಲ್ಲ ನೀನದ. ರೀ ಮೇಡಮ್, ನಿಮ್ಮನ್ನ ನೋಡ್ತಾ ಇದ್ರ ನನ್ನಂಗೆ ಗೌರ್ಮೆಂಟ್ ಕೆಲಸದಲ್ಲಿ ಇರೋ ತರ ಕಾಣಿಸ್ತಿಲ್ಲ. ಏನೋ ನನ್ನಂತವ್ರ ಕಷ್ಟ ನಿನಗೂ ಅರ್ಥ ಆಗುತ್ತೆ ಅಂತ ಹೇಳ್ದೆ. ರೀ ಮೇಡಮ್ ಅವ್ರೆ, ನನಗೂ ನಿಮ್ಮಂತವ್ರ ಜೊತೆಲಿ ಮಾಡಿ ಮಾಡಿ ಸುಸ್ತಾಗೋಗದಕ್ಕ. ಏನೋ ಮಾಡಿ 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 ಕೆಲ್ಸನ ಕಣ್ರಿ, ಕೆಲ್ಸನ. ರೀ ಮೇಡಮ್, ಅಂತೂ ಇಂತ ಹಂಗಾದ್ರು ನೀವೇನು ಬೇಜಾರು ಮಾಡ್ಕೊಳ್ಳಿಲ್ಲ ಅಂದ್ರ ನಾ ವಾರದ 7 ದಿವ್ಸನೂ ನಾನ್ ನಿಮ್ ಮನೆಗ್ ಬಂದು ನಿಮ್ ಜೊತೆನೆ ಮಾಡ್ತೀನಿ ಕಣ್ರಿ. ರೀ ಊಟನ ಕಣ್ರಿ. ಊಟನಾ? ಹೌದು. ಯಾಕೆ ಬರುವಾಗ ಜೊತೆಲಿ ನಿನ್ನ ಹೆಂಡ್ರನ್ ಕರ್ಕೊಂಡ್ ಬರ್ಲಿಲ್ವಾ? ಅವಳು ನನ್ ಜೊತೆಲಿ ಬಂದಿದ್ರ ನಾನ್ ಯಾಕೆ ನಿಮ್ ಜೊತೆಲಿ ಬರ್ತೀನಿ ಮನೆಗೆ ಅಂತ ಹೇಳ್ತಿದ್ದ. ಊಟನ ರೀ ಮೇಡಮ್, ಊರ್ನಲ್ಲಿ ಎದ್ವಾ ತದ್ವಾ ಕೆಲ್ಸ ಕಣ್ರಿ. ನಮ್ ತಂದೆ ತಾಯಿ ಹೊಲದ ಕೆಲ್ಸಕ್ಕೆ ಹೋಯ್ತಾರ, ನಾನ್ ಹೆಂಡ್ತಿ ಮನೆ ಕಡೆ ಕೆಲಸ ಮಾಡ್ಕೊಂಡು ಇರ್ಲಿ ಅಂತ ಬಿಟ್ಟು ಬಂದೀವ್ರಿ. ಸೋಮವಾರದಿಂದ ಶನಿವಾರ ಸಂಜೆವರೆಗೂ ಇಲ್ಲಿ ಡ್ಯೂಟಿನ ಮುಗಿಸ್ಕೊಂಡು ಶನಿವಾರ ಸಂಜೆ ಮನೆಗೆ ಹೋಯ್ತೀನ. ಶನಿವಾರ ಭಾನುವಾರ ನಾನು ಹೆಂಡತಿ ಜೊತೆಲಿ ಏನೇನು ಮಾಡ್ಬೇಕು ಎಲ್ಲನೂ ಮಾಡ್ಬಿಟ್ಟು ಸೋಮವಾರ ಬೆಳಿಗ್ಗೆ ಎದ್ದು ನಿಮ್ಮಂತವ್ರ ಜೊತೆ ಮಾಡಕ್ ಬಂದ್ಬಿಡ್ತೀನಿ ಕಣ್ರಿ. ಏನ ಡ್ಯೂಟಿನ. ಲೋ
ಚಳಿಗಾಲದಲ್ಲಿ ಪಾಪ ನಿಂದು ಬಹಳ ಕಷ್ಟದ ಜೀವನಕ್ಕಲ್ಲ. ಶನಿವಾರ ಒಯ್ತೀಯ ಸಂಜೆ, ಹೌದು ಪಾಪ ಇಲ್ಲೇ ಆ ಬಸ್ಸು ಗಿಸ್ಸು ಹಿಡ್ಕೊಂಡು ಹೋಗಿರ್ತೀಯ, ಇಲ್ಲೇ ನೇತಾಡ್ತಾ ಇರ್ತೀಯ, ಏನು ಕೆಲ್ಸ ಆಗಲ್ಲ, ದಬಾಕ ಮಲಿಕತಿಯ. ಇನ್ನು ಭಾನುವಾರ ಆದ್ರಾಯ್ತು, ಇಲ್ಲ ಅಂದ್ರ ಅದು ಇಲ್ಲ. ನೀನ್ ಆತರ ಏನ್ ಬೇಜಾರ್ ಮಾಡ್ಕೋಬೇಡ, ಫುಲ್ ಸ್ಟ್ರಾಂಗು. ಒಂದೇ ಚಳಿಗಾಲ ಅಲ್ವಾ, ಬೇಕೇ ಬೇಕು. ಆಯ್ತು, ಭಾನುವಾರ ಒಂದಿನ, ಇನ್ನು ಸೋಮವಾರ ಬೆಳಿಗ್ಗೆ ಎದ್ದೆದ್ದಂಗೆ ಡ್ಯೂಟಿಗೆ ಬಂದ್ಬಿಡ್ತೀಯ. ವಾರದಲ್ಲಿ ಒಂದು ದಿನ ಸಂಸಾರ ಮಾಡೋದಿಕ್ಕೆ ನೀನ್ ಯಾಕ್ಲಾ ಮದ್ವೆ ಆದೆ? ನಿಮ್ಮ ಅಪ್ಪನಿಗೆ 2ನೇ ಮದ್ವೆ ಮಾಡ್ಬಿಟ್ಟಿದ್ರೆ ಅವನೇ ಚೆನ್ನಾಗಿ ನೋಡ್ಕತಿದ್ನಲ್ಲ. ಅಯ್ಯೋ ಹೋಗ್ಬಿಟ್ಯಾ ಜನ ನೋಡೋ, ಹಂಗ 7 ತಡ ಈಗ ಮರಕ್ಕ ಮುಪ್ಪಾದ್ರು ಹುಳಿಗ್ ಮುಪ್ಪಾನಿಲ್ಲ, 7 ತಡ ಮದುವೆ ಆಗ್ಬಿಡ್ತಾರ. ಆದ್ರೂ ಲಲ್ಲು ಮೇಡಮ್, ಮಾತಾ ಪಿತೃಗಳ ಸೇವೆ ಮಾಡ್ಬೇಕಲ್ವೇ? ಹೌದೌದು, ಅದು ನಮ್ಮ ಧರ್ಮ ಅಲ್ವೇ? ನೀನು ಒಂಥರ ಕಲಿಯುಗದ ಶ್ರವಣ ಕುಮಾರ ಇದ್ದಂಗೆ. ಏನು ನೋಡಪ್ಪ, ನೀನು ನಮ್ಮನೇಲಿ ಊಟ ಮಾಡೋದಿಕ್ಕೆ ನನ್ನ ಅಭ್ಯಂತರ ಏನು ಇಲ್ಲ. ಆದ್ರೆ ನನ್ನ ಮನೇಲಿ ನನ್ನ ಗಂಡ ಅನ್ನಿಸ್ಕೊಂಡಿರೋ ಒಬ್ಬ ಅನುಮಾನದ ಪ್ರಾಣಿ ಇದ್ದಾನೆ. ಅವನಿರುವಾಗ ನಮ್ಮನೇಲಿ ಊಟ ಮಾಡೋದು ತುಂಬಾ ಕಷ್ಟ. ರೀ ಲಲ್ಲು ಮೇಡಮ್, ಆಗಿರೋ ಒಂದ್ ಕೆಲ್ಸ ಮಾಡಿ. ಏನು? ನೀವೇ ಬಂದು ನನ್ ಜೊತೆ ನಮ್ಮ ಮನೇಲೆ ಮಾಡಿ. ರೀ ಅಡ್ಗೆ ಏನ್ ಹಾಕನ್ರಿ? ನೋಡ್ಬಿಟ್ಟೇನೋ ಮಾಡಿಸ್ಕೊಂಡ್ಬಿಡೋಣ ಅಂತ. ಅದೆಲ್ಲ ಆಗದೆ ಇರೋ ಮಾತು. ಈಗ ಒಂದ್ ಕೆಲ್ಸ ಮಾಡೋಣ. ಪಾಪ ನೀನು ನೋಡಿದ್ರೆ ಅಯ್ಯೋ ಅನಿಸ್ತಾ ಇದೆ. ಮೇಲಾಗಿ ನನ್ ತರನೇ ಗೌರ್ಮೆಂಟ್ ಕೆಲಸದಲ್ಲಿ ಬೇರೆ ಇದೆಯಾ, ಅದಕ್ಕೆ ಒಂದ್ ಕೆಲ್ಸ ಮಾಡು. ಸಂಜೆ ಈ ತರ ಯಾರಾದ್ರೂ ಚಿಕ್ಕ ಹುಡುಗರು ಇರ್ತಾರಲ್ಲ, ಅವ್ರ ಕೈಲಿ ಟಿಫನ್ ಕ್ಯಾರಿ ಕೊಟ್ಟು ಕಳ್ಸು. ಚಿಕ್ಕ ಹುಡುಗರು ಮೊನ್ನೆ ಟೀಚರ್ಗೆ ಕಣ್ಣು ನೋಡ್ಬಿಟ್ಟು ನಿಮ್ಮ. ಹೌದೇನಾ? ಹೌದಾ? ಅದಕ್ಕೆ ನಾ ಹೇಳೋದಕ್ಕಂದ್ರೆ ಸ್ವಲ್ಪ ನನ್ಗಿಂತ ಚಿಕ್ಕ ಹುಡುಗ. ಏನು ಪರವಾಗಿಲ್ಲ, ಹೊಡೆದ್ರೆ ಹೊಡಿತಾನೆ, ಮುಂದಕ್ಕೆ ಅಭ್ಯಾಸ ಆಗುತ್ತೆ ಅವನ್ಗೆನೆ. ಅವನ್ನ ಕಳ್ಸಿ ಟಿಫನ್ ಕ್ಯಾರಿಲಿ ಅಡಿಗೆ ತುಂಬಿಸ್ಬಿಟ್ಟು ನಾನ್ ಕಳಿಸ್ಕೊಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳೆ, ನಿಮ್ಗೂ ಪುಣ್ಯ ಬರುತ್ತೆ. ಲಲ್ಲು ಮೇಡಮ್, ಅಂತೂ ಇಂತೂ ರಾಧಾ ಕೃಷ್ಣ ಒಂದಂಗಾಯ್ತು. ಬಿಚ್ರಿ ಏನ್ನ? ಇನ್ನೇನ್ ಬಿತ್ರಿ ನಿಮ್ಮ ಬ್ಯಾಗ್ನ? ಏನಕ್ಕೆ? ಏನಕ್ಕೆ ಅಂದ್ರ ನೀವೇ ಇನ್ನೆಲ್ಲಾನು ನನಗೆ ಮಾಡಿ ಕಳಿಸ್ತೀನಿ ಈ ಕ್ಯಾರಿಯರ್ಲಿ ಅಂದ್ಮೇಲೆ ನಾನ್ ತಂದಿರೋ ತರಕಾರಿ ನಿಮಗ್ ಕೊಡೋದ್ ಬೇಡವೇ? ಓ, ತರಕಾರಿ ತಂದಿದ್ದೀರಾ? ಸರಿ 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 ಆಯ್ತು, ಹಾಕಿ. ದೊಡ್ಡ ಬ್ಯಾಗೆ ತಗೊಂಡ್ಬಂದಿದ್ದೀನಿ, ಎಲ್ಲಾನು ತುಂಬಿಸ್ಬಿಡಿ, ತಗೊಂಡ್ ಹೊಟ್ಟೋಗ್ತೀನಿ. ಲಲ್ಲೋ, ಎಲ್ ಕಿತ್ತೋಗಿ ಬಿದ್ದಿದ್ದು? ದೇವರನ್ ಮಾಸ್ಟರ್ ಸನ್ಮಾನ ಮಾಡ್ತಿದ್ರಲ್ಲ, ಅದಕ್ ತಂದಿದ್ ಬ್ಯಾಗು, ಹಂಗೆ ಎತ್ಕೊಂಡು ಓಡ್ ಬಂದ್ಬಿಟ್ಟೆ. ಇದ್ರಲ್ಲೂ ಬಿಟ್ಟಿ ಹೊಡೆದೆ ಏನು? ಮತ್ತೆ ಅದಕ್ ಬೇರೆ ದುಡ್ಡು ಕೊಡ್ತಾರ? ಬೇಗ ಲಲ್ಲೋ, ಯಾಕೆ ಅವಸರ? ನನ್ ಗಂಡ ಇಲ್ಲೇ ಎಲ್ಲಾದ್ರೂ ನೋಡ್ತಾ ಇರ್ತಾನೆ, ಸಂಧಿ ಸಿಕ್ಕಿದ್ರೆ ಸಾಕು ಹುಡಿಕೊಂಡ್ ಬಂದ್ಬಿಡ್ತಾನೆ. ಲಲ್ಲೋ, ಹೀರೆಕಾಯಿ ಇದನ್ನ ನೀ ತಕೊಂಡ್ ಹೋಗಿ, ಒಳ್ಳೆ ಈಗೆಲ್ಲ ಹಸಿ ಕಾಳು ಬೆಳೆದಿರೋ ಟೈಮು, ಹಸಿ ಕಾಳನ್ನ ತಗೊಂಡು ಉಪ್ಸಾರನ ಮಾಡ್ಕೊಂಡು ಮೆಣಸಿಕಾಯಿನ ಖಾರ ಹರಿದ್ಬಿಟ್ಟು ಉದ್ದಯ್ಯ ಮಾಡ್ಕೊಂಡು ಉಣ್ತಾ ಇದ್ರೆ ಸುರಿದೋಯ್ತದ. ನಿಲ್ಸು, ಬಾಯಿಲ್ ಜೊಲ್ಲು. ಆಯ್ತು, ಲಲ್ಲೋ, ಗೆಡ್ಡೆ ಕೋಸು ಇದನ್ನ ತಕೊಂಡೋಗಿ ಹೊಡೆದ್ಬಿಟ್ಟು ಸಣ್ಣ ಸಣ್ಣದಾಗಿ ಪೀಸ ಮಾಡ್ಕೊಂಡು ಪಲ್ಯವ ಮಾಡ್ಕ ತಿಂತಾ ಇದ್ರೆ ಏನ್ ರುಚಿ. ಎಲ್ಲ ನಿನಗೆ ಗೊತ್ತಲ್ಲ, ನೀನೇ ಮಾಡ್ಕೊಂಡು ತಿಂದಿದ್ರೆ ಆಯ್ತಿಲ್ವಾ? ಲಲ್ಲೋ, ನೀ ಅದ್ರ ಬಗ್ಗೆ ನೊಂದ್ಕೋಬೇಡ, ನನ್ಗೂ ಮಾಡ್ಕೋಬೇಕು ಅಂತ ಆಸೆ. ಆದ್ರೆ ಏನ್ ಮಾಡ್ತೀಯಾ, ಹಾಳಾದ ಕೆಲ್ಸದ ಒತ್ತಡ. ಆಯ್ತು, ಬೇಗ ಬೇಗ ಹಾಕಪ್ಪ. ನನ್ ಗಂಡ ಅತ್ತಗೆ ಇತ್ತಗೆ ಎಲ್ಲಾದ್ರೂ ನೋಡ್ತಾ ಇರ್ತಾನೆ, ಆಮೇಲೆ ಸರಿ ಇಲ್ಲ ಅವನು. ಅದೇನೋ ಬರೀ ಗಂಡರ ಸುದ್ದಿನೇ ಮಾತಾಡ್ತಾ ಇದೀಯ. ಲಲ್ಲೋ, ಆಗಲಕಾಯಿ ಲಲ್ಲೋ, ನಿನ್ನಂತ ಹುಡುಗಿರೋ ಅಂತ ಮಾಡ್ಕತ್ತ ಇದ್ರೆ ನೋಡಂತ ತಪ್ಪು ತಿಳ್ಕೊಬಿಡ್ತಾರೆ. ಪಿತ್ತ ಪಿತ್ತ ಲಲ್ಲೋ, ಪಿತ್ತಕ್ಕೆ ಇದನ್ನ ತಿಂದ್ರೆ ಪಿತ್ತು ಅಂತ ಪಟ್ ಅಂತ. ಸರಿ ಆಯ್ತು, ಇನ್ನು ಎಷ್ಟಿಟ್ಟಿದ್ಯೋ? ಲಲ್ಲೋ, ಇರು ಲಲ್ಲೋ, ನಿನ್ಗೆ ಅರ್ಜೆಂಟ್ ಅಲ್ಲ. ನೋಡಕ್ ಅಭಿಮಾನಿಗಳು ಎಷ್ಟು ಚೆನ್ನಾಗಿ ಕೂತವ್ರ. ಲಲ್ಲೋ, ಸೂಪರ್ ಟೊಮೊಟೊ ಹಣ್ಣು, ಇದನ್ನ ನೀ ತಗೊಂಡ್ ಹೋಗಿ
ತಕ್ಕಾಳಿ ಆ, ಆ. ಟೊಮೊಟೊ ಟೊಮೊಟೊ ಹುಳಿಯ ಮಾಡ್ಕೊಂಡು ಆ. ಬಿಸಿ ಅನ್ನವ ಮಾಡ್ಕೊಂಡು ತಿಂತಾ ಇದ್ರೆ ಯಾಕೆ ಹೇಳ್ತಿ ಅದ್ ರುಚಿನ ಹಾಕು ಹಾಕು ಲಲ್ಲು ನನ್ ಕೈಲಿ ನಿಂತ್ಕೊಳಕಲ್ಲ ಹಾಕು ಲಲ್ಲು ಹಾ ಇದೇನು ಅಂತ ಗೊತ್ತಲ್ವೇ ಇದ್ಯಾಕೋ ಹಿಂಗೆಲ್ಲ ಮುರ್ಕೊಂಡ್ ಬಂದಿದ್ಯಾ ಇದನ್ನ ಅದನ್ನ ಆಮೇಲೆ ಹೇಳ್ತೀನಿ ಹಾ ನೆಕ್ಸ್ಟ್ ಡೇ ಲೆಕ್ಕಲ್ಲಿ ಅರ್ಧ ಸೀಕ್ವೆನ್ಸ್ ಇರೋದು ಹೌದಾ ಹ್ಮ್. ಸರಿ ಆಯ್ತು ಇದನ್ನ ನಾ ಏನ್ರು ಹೇಳ್ಬೇಕಾಗಿಲ್ಲ ಹಾ. ಯಾಕೆ ಹೇಳು ಯಾಕೆ ನಮ್ಮ ಹಳ್ಳಿ ಮೇಷ್ಟ್ರು ಪಿಕ್ಚರ್ ಅಲ್ಲಿ ಹಾ ರಿಜಿಸ್ಟರ್ ರವಿಚಂದ್ರನ್ ಹಾ ಕಾಯಿ ಕಾಯಿ ನುಗ್ಗೆ ಕಾಯಿ ಮೈಲೆಗೆ ಬಿಟ್ಟು ಬಂದೆ ನಾನು ಮೂದೇವಿ ತಗೊಬಂದು ಇಲ್ಲಿಗೆ ಬರ್ತಾವ ನೀನು ಕೂರದು ತಪ್ಪು ನಿನ್ನ ಹತ್ರ ನಾ ಕೂರದೇ ಇಲ್ಲ ಇನ್ನು ಹಾಕು ಲಲ್ಲು ಹಾ ಓಲಿ ನೊಂದ್ಕೋಬೇಡ ಹಾ ಹುಸೋ ರಾಮ ಅದು ಎಷ್ಟು ಲಲ್ಲು ಬದನೆಕಾಯಿ ಲಲ್ಲು ಆಳ್ ನೋಡಿದ್ರೆ ಹಿಂಗವನೆ ಏನಿದು ಬದನೆಕಾಯಿ ಲಲ್ಲು ನಿಂದೆಲ್ಲ ಬಾಡವೇ ರೀ ಹಂಗ್ಯಾಕ್ರಿ ಹೇಳ್ತೀರಾ ಅದಂಗದೇ ಹೇಳ್ದೆ ರೀ ನೀವು ತಪ್ಪು ತಿಳ್ಕೊಬಿಟ್ಟಿದ್ದೀರಾ ಹಾ ಬದನೆಕಾಯಿ ಬಾಡೋಲಿಲ್ಲ ಮತ್ತೆ ಅದು ತುಂಬಾ ಎಳೆದು ರೀ ಹಾ ಅದು ಯಾಕೆ ಕೇಳ್ತೀರಾ ಹಾ ಆಗ್ಲೇ ನೀ ಕೇಳ್ದಲ್ಲ ಮುರಿದೋಗದೆ ಅಂತ ಹಾ. ಅದಕ್ಕೆ ಈಗ ಹೇಳ್ತೀನಿ ನೋಡು ಫ್ಲಾಶ್ ಬ್ಯಾಕ್ ನ ಹಾ ಹೇಳು ನಾನು ಈ ಬದನೆ ತರಕಾರಿ ತಗೊಂಡು ಈ ಲಗೇಜ್ನೆಲ್ಲ ಹೊತ್ಕೊಂಡು ಹಾ ದೇವಿಪುರದಿಂದ ಹಾ ಗುಡ್ಗುಡಿ ಪಂಚಂಗೇಶ್ವರ ಬಸ್ ಹತ್ಬಿಟ್ನಾ ಸರಿ ಆಳ್ ಮನೆ ಸರ್ಕಾರದವ್ರು ಬೇರೆ ಹೆಂಗಸರಿಗೆಲ್ಲ ಫ್ರೀ ಬಿಟ್ಬಿಟ್ಟಿದಾರ ಹಾ ಬಸ್ಸು ತುಂಬಾ ರಸ್ಸು ಮುಂದೆ ಎಲ್ಲ ಕಾಲೇಜ್ ಹುಡುಗಿರು ಹಿಂದೆ ಎಲ್ಲ ಆಂಟಿರು ಗಂಡಸ್ರೇ ಇಲ್ಲ ಬರೀ ಇವ್ರೆ ಅಯ್ಯೋ ಗೌರ್ಮೆಂಟ್ ಫ್ರೀ ಬಿಟ್ಟದಲ್ಲೋ ಹಾ, ಹಾ, ಹಾ. ಅದಕ್ಕೆಲ್ಲ ಅವ್ರಿಗೆ ಹಾ ಲಲ್ಲೋ ಹಾ. ಆ ರಸ್ಸಲೆ ಹಾ. ಹಿಂದೆಯಿಂದ ಮುಂದೆಯಿಂದ ನೂಕಿ 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 ನನ್ನ ನುಗ್ಗೆಕಾಯಿ ಬದ್ದೆ ಕೈಲಿಂಗ ಆಗ್ಬಿಟ್ಟದಲ್ಲೋ ಆದ್ರೂ ಅದು ತುಂಬಾ ಎಳೆದು ಆಮೇಲೆ ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ ಏನಪ್ಪ ನಮ್ ತಾಯಿ 1 ಎಕರೆ ಒಳಗೆ ಒಂದೇ ಒಂದು ಬದನೆಕಾಯಿ ಗಿಡವನ್ನಿಟ್ಟು ಒಂದೇ ಒಂದು ಬದನೆಕಾಯಿ ಬೆಳೆದವಳಲ್ಲೂ ಒಂದೇ ಅದು ಎಮ್ಮೆ ಗೊಬ್ಬರ ಹಾಕಿ ಓ ಅದಕ್ಕೆ ಹಿಂಗೋದೆ ಓ ಈಗ ಗೊತ್ತಾಯ್ತು ಇದು ಯಾಕೆ ಇಷ್ಟ ಹಾಕತಗದೆ ಅಂತ ಗೊತ್ತಾಯ್ತು ಗೊತ್ತಾಯ್ತು ನೀ ಗೊತ್ತಾಯ್ತು ಏನ್ ಮಾಡು ಅಂದ್ರ ಹಾ ಇದನ್ನ ತಕೊಂಡ್ ಹೋಗಿ ಹಾ ಪಲ್ಯವ ಮಾಡಿ ಹಾ ಆಮೇಲೆ ನೀನ್ ಒಬ್ಳೆ ತಿನ್ಬಿಟ್ಟಿಯ ಏಕೆ ನಮ್ಮವ್ವ ಕಷ್ಟಪಟ್ಟು ಬೆಳೆದ್ರೆ ಮಂಗ ಕೊಡ್ಬೇಕು ಅಂತಲ್ವಾ ಹೌದೌದು ನೀನ್ ಅರ್ಧ ತಿನ್ಕೊಂಡು ನನ್ಗ ಅರ್ಧ ಕೊಟ್ಟು ಕಳ್ಸು ಚಿನ್ನ ಆಯ್ತು ಹಾಕಿ ನಿಮ್ದನ್ನ ತಡ್ಕೋಬೇಕಲ್ಲ ಅಂತ ಯೋಚನೆ ಸರಿ ಸಂಜೆ ಯಾರನ್ನಾದ್ರೂ ಹುಡುಗರನ್ನ ಕಳಿಸಿ ಕಳ್ಸಿ. ಊಟ ಕೊಟ್ಟು ಕಳಿಸ್ತೀನಿ ಅಯ್ಯೋ ಲಲ್ಲೋ ಬನ್ನ ಸಂಗೀತ ಆಹಾ ಲಲ್ಲೋ ನಿನ್ನಂತವಳ ಕಂಡೇ ಇಲ್ಲ ಎಲ್ಲೋ ಒಂದು ತುತ್ತು ಸಿಕ್ಕಾಯ್ತು ನುಂಗೋದು ಎಷ್ಟೊತ್ತೋ ಆಹಾ ಇವಳನ್ನ ನೋಡ್ತಾ ಇದ್ರ ಏನ್ ಫಿಗರು ಏನ್ ಸ್ಟ್ರಕ್ಚರು ಇನ್ಮೇಲೆ ಆ ಬಾಡಿಗೂ ಈ ಬಾಡಿಗೂ ಟಚಿಂಗು 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 ನೆಕ್ಸ್ಟ್ ಸೀನಲ್ಲಿ ಬರ್ತೀನಿ ಸಿಂಗಿಂಗ ಕಾಯ್ತಾ ಇರ್ರಿ